ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಎಲ್ಲ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬರ್ಸ್ಗಳಿಗೆ, ಫಾಲೋವರ್ಸ್ಗಳಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮ್ಮ ಟೆಕ್ ಇನ್ ಕನ್ನಡ ಟೀಮಲ್ಲಿ ನನ್ನೂ ಸೇರಿ 7 ಜನ ಕೆಲಸವನ್ನು ಮಾಡ್ತೀವಿ. ನಮ್ಮೆಲ್ಲರ ಜೀವನ ನಡೀತಾ ಇರೋದು ಕನ್ನಡದಿಂದ, ಕನ್ನಡಿಗರಿಂದ. ಇದಿಲ್ಲ ಅಂದರೆ ನಮ್ಮ ಜೀವನ ನಡೆಯಲ್ಲ. ನಮಗೆ ಊಟ ಆಗ್ತಾ ಇರೋದು ಈ ಕನ್ನಡ. ನಾನು ಈ ಜನ್ಮ ಆಗಿ ಮುಂದಿನ ಜನ್ಮ ಹುಟ್ಟು ಬಂದರೂ ಸಹ ಕನ್ನಡದ ಋಣವನ್ನು ನಾನು ತೀರಿಸೋದಕ್ಕಾಗೋದಿಲ್ಲ, ಆಯಿತಾ? ಸೊ ಕನ್ನಡಕ್ಕೆ, ಕನ್ನಡಿಗರಿಗೆ, ಕರ್ನಾಟಕಕ್ಕೆ ನಾನು ನನ್ನ ಜೀವನ ಪೂರ್ತಿ ಋಣಿಯಾಗಿರ್ತೀನಿ. ಸೊ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ಬೆಂಗಳೂರಿನಲ್ಲಿ ಒಬ್ಬ ಟೆಕ್ಕಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7ನ ಆರ್ಡ್ರ್ ಮಾಡಿದ್ದಂತೆ, ಆಯಿತಾ? ಅವನಿಗೆ ಡೆಲಿವರಿ ಆಗಿದೆ. 1,86,000 ರೂಪಾಯಿ ಕೊಟ್ಟಿದ್ದಾನೆ, ಆಯಿತಾ? ಡೆಲಿವರಿ ಆದಾಗ ಲಿಟ್ರಲಿ ಫುಲ್ ಕಂಪ್ಲೀಟ್ ಪ್ಯಾಕೇಜೆಲ್ಲ ಆಗಿದೆ, ಆಯಿತಾ? ಸ್ಟಿಕ್ಕರ್ ಅಂಟಿಸಿರ್ತಾರೆ ಗೊತ್ತಾ ಸ್ಯಾಮ್ಸಂಗ್ ಅವರು, ಅದೆಲ್ಲ ಫುಲ್ ಒರಿಜಿನಲ್ ಸ್ಟಿಕ್ಕರ್ ರೀತಿಯಲ್ಲೇ ಇದೆ. ಬಟ್ ಅವ್ನು ಸ್ಟಿಕ್ಕರ್ ಓಪನ್ ಮಾಡಿ ಬಾಕ್ಸನ್ನು ತೆಗೆದಾಗ ಅದ್ರ ಒಳಗಡೆ ಈ Z Fold 7 ಸೈಜಿಂದೆ ಟೈಲ್ಸನ್ನ ಇಟ್ಬಿಟ್ಟವ್ರೆ. ಟೈಲ್ಸು ತೋರಿಸ್ತಾ ಇದ್ದೀನಿ ಆ ಒಂದು ವಿಡಿಯೋನ. ಈ ರೀತಿ ಆಗಿಬಿಟ್ರೆ ತುಂಬ ಕಷ್ಟ ಗುರು. ಯಪ್ಪ ದೇವ್ರೆ. ಸೊ ಯಾವ ಇ ಕಾಮರ್ಸ್ ವೆಬ್ಸೈಟ್ ಅಂತ ಕ್ಲಾರಿಟಿ ಇಲ್ಲ. ಮೋಸ್ಟ್ಲಿ ಅಮೆಝಾನ್ ಇರ್ಬೋದು. ಏನಕ್ಕೆ ಅಂದರೆ ಫ್ಲಿಪ್ಕಾರ್ಟ್ನಲ್ಲಿ ಯೂಶ್ವಲಿ ಓಪನ್ ಬಾಕ್ಸ್ ಡೆಲಿವರಿಯನ್ನು ಕೊಡ್ತಾರೆ. ಸೊ ಇದು ಓಪನ್ ಬಾಕ್ಸ್ ಅಲ್ಲ ಅಂತ ಕಾಣುತ್ತೆ. ನಂಗೆ ಗೊತ್ತಿಲ್ಲ ರೀಫಂಡ್ ಆಯಿತಾ, ಏನು ಅಪ್ಡೇಟ್ ಏನು ಗೊತ್ತಿಲ್ಲ. ನಂಗೆ ಅನ್ನಿಸ್ದಂಗೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿರೋದ್ರಿಂದ ಯಾರು ಕಳ್ಳ ಈ ರೀತಿ ಮಾಡಿದರೆ ಮಧ್ಯದಲ್ಲಿ ಡೆಲಿವರಿ ಬಾಯೋ ಅಥವಾ ವೇರ್ಹೌಸಲ್ಲೇ ಏನಾದರೂ ಈ ರೀತಿ ಯಾರು ಫೋನ್ನ ಚೇಂಜ್ ಮಾಡಿ ಟೈಲ್ಸ್ ಇಟ್ಟಿದ್ರೆ ಸಿಗಾಕೋತಾರೆ ಪಕ್ಕ. ಏನಕ್ಕೆ ತುಂಬ ವೈರಲ್ ಆಗಿದೆ. ಸೊ ಹುಡುಕ್ತಾರೆ, ಬಿಡಲ್ಲ. CCTV ಎಲ್ಲ ಚೆಕ್ ಮಾಡಿ ಕಂಡುಹಿಡಿತಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ಬೆಂಗಳೂರಿನ RV ಕಾಲೇಜ್ನಲ್ಲಿ ಇದೀಗ ಒಂದು ಅಟಾನಮಸ್ ಕಾರನ್ನು ಬಿಟ್ಟಿದ್ದಾರೆ, ಆಯಿತಾ? ಡ್ರೈವರ್ಲೆಸ್ ಕಾರು. ಸೊ ಇದನ್ನು ಬಿಲ್ಡ್ ಮಾಡಿರುವಂಥವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಮತ್ತು ವಿಪ್ರೋ, ಇವರಿಬ್ಬರು ಕೂಡ ಕೊಲ್ಯಾಬರೇಟ್ ಆಗಿ ಒಂದು ಕಾರನ್ನು RV ಕಾಲೇಜಲ್ಲಿ ಬಿಟ್ಟಿದ್ದಾರೆ. ಸೊ RV ಕಾಲೇಜಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಈ ಒಂದು ಡ್ರೈವರ್ಲೆಸ್ ಕಾರ್ನ ಮುಖಾಂತರ ಹೋಗಬಹುದು. ಇಂಟ್ರೆಸ್ಟಿಂಗ್ ಆಗಿದೆ. ಸುಮಾರು 6 ವರ್ಷಗಳ R&D ಮಾಡಿದರಂತೆ. AI ಸೆನ್ಸರ್ಸ್ ಎಲ್ಲದನ್ನು ಕೂಡ ಯೂಸ್ ಮಾಡಿ ಟ್ರೈನಿಂಗನ್ನು ಮಾಡಿ 100% ಮೇಡ್ ಇನ್ ಇಂಡಿಯಾ ಇನೋವೇಷನ್ ಅಂತ ಇದ್ದಾರೆ. ನೋಡೋಣ ಫ್ಯೂಚರ್ನಲ್ಲಿ ಈ ಕಾರು ಪಬ್ಲಿಕ್ಕಿಗೂ ಇಳಿಯುತ್ತಾ, ರೋಡಿಗೆ ಇಳಿಯುತ್ತಾ ಅಂತ. ಈಗ ಜಸ್ಟ್ ಬರೀ ಅವ್ರ ಕ್ಯಾಂಪಸಲ್ಲಿ ಮಾತ್ರ ಓಡಾಡ್ತಾ ಇರುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಇದೀಗ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಯವರು ಟ್ವಿಟ್ಟರ್ ಎಕ್ಸ್ನಲ್ಲಿ 5ನೇ ಅತಿ ಹೆಚ್ಚು ಫಾಲೋವರ್ಸನ್ನು ಹೊಂದಿರುವಂಥ ವ್ಯಕ್ತಿಯಾಗಿದ್ದಾರೆ. ಸೊ ಜಸ್ಟಿನ್ ಬೈಬರ್ ಮತ್ತು ರಿಯಾನಾ ಇವರಿಬ್ಬರನ್ನ ಹಿಂದಕ್ಕೆ ಹಾಕಿ ನರೇಂದ್ರ ಮೋದಿಯವರು 5ನೇ ಅತಿ ಹೆಚ್ಚು ಫಾಲೋವರ್ಸ್ನ ಹೊಂದಿರುವಂಥ ವ್ಯಕ್ತಿ ಟ್ವಿಟರ್ನಲ್ಲಿ. ಹೈಯೆಸ್ಟ್ ಫಾಲೋವರ್ಸ್ ಇರೋದು ಎಲಾನ್ ಮಸ್ಕ್, ಮೊದಲನೇ ಸ್ಥಾನ ಬರಾಕ್ ಒಬಾಮಾ, ಸೆಕೆಂಡ್ ಸ್ಪಾಟು, ಥರ್ಡ್ ಸ್ಪಾಟು ಕ್ರಿಸ್ಟಿಯಾನೋ ರೊನಾಲ್ಡೋ, ಫೋರ್ತ್ ಸ್ಪಾಟಲ್ಲಿ ಡೊನಾಲ್ಡ್ ಟ್ರಂಪು, 5ನೇ ಸ್ಪಾಟಲ್ಲಿ ನಮ್ಮ ನರೇಂದ್ರ ಮೋದಿ ಅವರಿದ್ದಾರೆ. ಸೊ ಇನ್ನೊಂದು 2 ಮಿಲಿಯನ್ ಬಂತು ಅಂತ ಅಂದರೆ ಟ್ರಂಪಿಗೆ ತಲೆಗೆ ಹೊಡೆದ್ಬಿಟ್ಟು ಮೇಲಕ್ಕೆ ಹೋಗ್ತಾರೆ. ಸೊ ಈ ಟ್ರಂಪಿಂದು ಸ್ವಲ್ಪ ಇಳಿಸ್ಬೇಕು ಅಂತ ಅಂದರೆ ಮೇಲಕ್ಕೆ ಹೋದರೆ ಒಳ್ಳೇದು ನಂಗೆ ಅನ್ನಿಸ್ದಂಗೆ, ಆಯಿತಾ? ಕಾಂಚಲಿ ಅವನೇ ದೊಡ್ಡ ಪ್ರೈಮ್ ಮಿನಿಸ್ಟರ್ ಜಗತ್ತಲ್ಲಿ ಅಂತ. ಸೊ ಬರಾಕ್ ಒಬಾಮಾ ಓಕೆ, ಒಳ್ಳೆ ಪ್ರೆಸಿಡೆಂಟು. ಈ ಟ್ರಂಪಿಂದ ಮಾತ್ರ ಈ ಸಲ ಹೆವಿ ಜಾಸ್ತಿ ಆಯಿತು. ನೋಡೋಣ, ಆದಷ್ಟು ಬೇಗ ಇಳಿಸ್ತಾರೆ ನಂಗೆ ಅನ್ನಿಸ್ದಂಗೆ, ಆಯಿತಾ? ನಮ್ಮ ಮೋದಿಯವರು ಪಕ್ಕಾ ಇನ್ನೊಂದು ಸ್ವಲ್ಪ ದಿನದಲ್ಲೇ 4ನೇ ಸ್ಪಾಟ್ಗೆ ಹೋಗ್ತಾರೆ, ಡೌಟೇ ಇಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ದೇಶದ ಟೆಲಿಕಾಂ ರೆಗ್ಯುಲೇಟರ್ ಆಗಿರುವಂಥ ಟ್ರಾಯ್, ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ಸ್ ಇವರಿಬ್ಬರು ಸೇರಿ ಇದೀಗ ಒಂದು ಅಪ್ರೂವಲನ್ನು ಕೊಟ್ಟಿದ್ದಾರೆ. ನಿಮ್ಮ ಫೋನ್ಗೆ ಯಾವುದಾದ್ರೂ ಇನ್ಕಮಿಂಗ್ ಕಾಲ್ ಬರ್ತಾ ಇದೆ ಅಂತ ಅಂದರೆ ಆ ಸಿಮ್ ಯಾರ ಹೆಸರು ರಿಜಿಸ್ಟರ್ ಆಗಿರುತ್ತೆ ಅವರ ಹೆಸರೇ ತೋರಿಸುತ್ತಂತೆ, ಆಯಿತಾ? ಕಾಲರ್ ಐಡಿಯನ್ನು ಅಫಿಷಿಯಲಾಗಿ ತೊಗೊಂಬರ್ತಾ ಇದ್ದಾರೆ, ಆಯಿತಾ? ಸೊ ನೆಕ್ಸ್ಟಿಂದ ಯಾರಿಗೂ ಫೋನ್ ಮಾಡಿ ಆಟಾಡ್ಸೋಕ್ಕಾಗಲ್ಲ. ಎಲ್ಲರೂ ಹೆಸರು ಕಾಲ್ ಬಂದ ತಕ್ಷಣ ಬಂದ್ಬಿಡುತ್ತೆ ಯಾರು ಕಾಲ್ ಮಾಡ್ತಾ ಇರೋದು ಅಂತ. ನಂಬರ್ ಜೊತೆಗೆ ಕಾಲರ್ ಐಡಿಯನ್ನು ತೋರಿಸ್ಬಿಡ್ತಾರೆ, ಆಯಿತಾ? ಕ್ರೇಜಿ ಇದು ಬಂತು ಅಂತ ಅಂದರೆ ಫುಲ್ ಟ್ರಾನ್ಸ್ಪರೆನ್ಸಿ ನಂಗೆ ಅನ್ನಿಸ್ದಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಗೋವಾದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು, ಗೋವಾ ಗೌರ್ನಮೆಂಟು ಗೋವಾದಲ್ಲಿ ಓಲಾ ಬೈಕನ್ನು ಸೇಲ್ ಮಾಡಿದ ರೀತಿ ಓಲಾ ಟ್ರೇಡ್ ಸರ್ಟಿಫಿಕೇಟ್ನ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ, ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ಆಯಿತಾ? ನೆಕ್ಸ್ಟಿಂದ ಓಲಾದವರು ಗೋವಾನಲ್ಲಿ ಯಾವುದೇ ಓಲಾ ಬೈಕನ್ನು ಸೇಲ್ ಮಾಡುವ ಆಗಿಲ್ಲ. ರೀಸನ್ ತುಂಬ ಸಿಂಪಲ್, ಅವ್ರು ಸರಿಯಾಗಿ ಪ್ರಾಪರಾಗಿ ಸರ್ವಿಸನ್ನು ಕೊಡ್ತಾ ಇಲ್ಲ. ಅದು ಮೇನ್ ರೀಸನ್, ಆಯಿತಾ? ಅವರೆಲ್ಲ ಒಂದು ಪಾಲಿಸಿಗಳಿಗೆ ಒಪ್ಕೊಂಡ್ರೆ ನಂಗೆ ಅನ್ನಿಸ್ದಾಗ ಅದನ್ನು ರಿವೋಕ್ ಮಾಡ್ತಾರೆ.
ಅದನ್ನು ಮತ್ತೆ ಸರ್ಟಿಫಿಕೇಟ್ನ ವಾಪಸ್ ಕೊಡ್ತಾರೆ. ಸೊ ಸದ್ಯಕ್ಕಂತೂ ಓಲಾದವರು ಗೋವಾದಲ್ಲಿ ಯಾವುದೇ ಸೇಲ್ಸನ್ನು ಮಾಡೋದಕ್ಕಾಗೋದಿಲ್ಲ. ನಂಗೆ ಅನ್ನಿಸ್ದಾಗ ಇದು ಎಲ್ಲ ಸ್ಟೇಟಲ್ಲೂ ಕೂಡ ಆಗಬೇಕು. ಅವ್ರಿಗೆ ಪ್ರಾಪರಾಗಿ ಸರ್ವಿಸ್ ಕೊಡೋಕ್ಕಾಗ್ತಿಲ್ಲ ಅಂದರೆ ಯಾಕೆ ತಾನೇ ಸೇಲ್ಸ್ ಮಾಡಬೇಕು ಹೇಳಿ? ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆನೂ ಅವ್ರದ್ದು ಈ ಥರ ಪ್ರಾಬ್ಲಮ್ ಇದ್ದೇ ಇದೆ. ಸೇಲ್ಸನ್ನು ತುಂಬ ಜಾಸ್ತಿ ಮಾಡ್ತಾರೆ, ಬಟ್ ಪ್ರಾಪರಾಗಿ ಅದೇ ಲೆವೆಲ್ಗೆ ಅವ್ರು ಸರ್ವಿಸ್ ಕೊಡೋದಕ್ಕಾಗ್ತಿಲ್ಲ, ಅವ್ರಿಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ. ಸೇಲ್ಸ್ ತುಂಬ ಜಾಸ್ತಿ ಆದರೆ ಹೆಂಗೆ ತಾನೇ ಹ್ಯಾಂಡಲ್ ಮಾಡ್ತಾರೆ ಹೇಳಿ? ಸ್ಟಾಕನ್ನು ಬಿಡಲೇಬಾರ್ದು. ಅವ್ರಿಗೆ ಎಷ್ಟು ಹ್ಯಾಂಡಲ್ ಮಾಡೋಕ್ಕಾಗುತ್ತೋ ಅಷ್ಟು ಸ್ಟಾಕನ್ನು ಮಾತ್ರ ಸೇಲ್ ಮಾಡಬೇಕು ಅಷ್ಟಿದ್ರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಗೂಗಲ್ನವರು ಯೂಟ್ಯೂಬ್ಗೆ ಒಂದು ಹೊಸ AI ಫೀಚರ್ನ ತೊಗೊಂಬರ್ತಾ ಇದ್ದಾರೆ. ಸೊ ನೆಕ್ಸ್ಟಿಂದ ನೀವೇನಾದರೂ ತುಂಬ ಕಡಿಮೆ ಕ್ವಾಲಿಟಿಯಲ್ಲಿ ಯೂಟ್ಯೂಬ್ನಲ್ಲಿ ವೀಡಿಯೋ ನೋಡ್ತೀರಾ ಅಂದರೆ ಅದನ್ನು AI ಮುಖಾಂತರ ಅಪ್ಸ್ಕೇಲ್ ಮಾಡ್ತೀರಂತೆ, ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿ ಕಾಣೋ ರೀತಿ ಮಾಡ್ತೀರಂತೆ, ಆಯಿತಾ? ಸೊ ನೆಕ್ಸ್ಟು 1440p ಏನೋ ಬರುತ್ತಲ್ಲ, ಸೊ ಫುಲ್ ಕಡಿಮೆ ಕ್ವಾಲಿಟಿಯಲ್ಲಿ ನೀವು ವೀಡಿಯೋ ನೋಡಿದ್ರೂ ಕೂಡ ನಿಮಗೆ ಅದು ಚೆನ್ನಾಗಿ ಕಾಣೋ ರೀತಿ ಮಾಡುತ್ತಂತೆ. ಅಂದರೆ ಡಾಟಾ ಕನ್ಸಂಪ್ಷನ್ ಜಾಸ್ತಿ ಆಗೋದಿಲ್ಲ. ಸೊ ಒಳ್ಳೆ ವಿಷಯ. ಮತ್ತು ತಮ್ನೈಲ್ ಅಪ್ಲೋಡ್ ಮಾಡೋದನ್ನು ಇಷ್ಟು ದಿನ ಬರೀ 2 MB ಮಾತ್ರ ರೆಸ್ಟ್ರಿಕ್ಟ್ ಮಾಡಿದರು. ನೆಕ್ಸ್ಟಿಂದ 50 MB ಫೋಟೋನು ಕೂಡ ನೀವು ಬೇಕಾದ್ರೆ ತಮ್ನೈಲ್ಗೆ ಅಪ್ಲೋಡ್ ಮಾಡಬೇಕಂದ್ರೆ ಯೂಟ್ಯೂಬರ್ಸ್ಗಳಿಗೆ ಹೆಲ್ಪ್ ಆಗುತ್ತಿದ್ದು. ಸೊ ನೋಡೋರಿಗೆ ಒಟ್ಟಿಗೆ ಕ್ವಾಲಿಟಿ ಇಂಪ್ರೂವ್ ಮಾಡ್ತಾರಂತೆ. ಸೊ ಸೂಪರ್. ಆಲ್ರೆಡಿ ಬಂದಿರ್ಬೋದು, ಬೀಟಾ ಇರುತ್ತೆ ನಂಗೆ ಅನ್ನಿಸ್ದಂಗೆ. ಸೊ ಕಡಿಮೆ ಕ್ವಾಲಿಟಿಯಲ್ಲಿ ನೋಡಿದ್ರೂ ಕೂಡ ನಿಮ್ಗೆ ಒಳ್ಳೆ ಚೆನ್ನಾಗಿ ಪಿಕ್ಚರ್ ಕ್ವಾಲಿಟಿ ಕಾಣುತ್ತೆ. ಸೊ ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಎಲಾನ್ ಮಸ್ಕ್ ಓನ್ ಮಾಡುವಂಥ ಟೆಸ್ಲಾ ಬ್ರ್ಯಾಂಡ್ನವರು ಒಂದು ಫ್ಲೈಯಿಂಗ್ ಕಾರನ್ನು ಈ ವರ್ಷದ ಕೊನೆ ಅಷ್ಟರಲ್ಲಿ ಡೆಮೋ ಕೊಡ್ತಾರಂತೆ. ಫ್ಲೈಯಿಂಗ್ ಕಾರು, ಹಾರಾಡುವಂಥ ಕಾರು. ಗುರು ಯಪ್ಪ, ಎಲಾನ್ ಮಸ್ಕ್ ಏನೇನು ಮಾಡ್ತಾನೋ ಗೊತ್ತಿಲ್ಲ. ಬ್ರೈನ್ಗೆ ಚಿಪ್ ಇಟ್ಬಿಟ್ಟವನ, ಇನ್ನು ಫ್ಲೈಯಿಂಗ್ ಕಾರ್ ತಗೊಬರೋದ್ರಲ್ಲಿ ದೊಡ್ಡ ವಿಷಯ ಏನಲ್ಲ ಅಂತ ಕಾಣುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಒಂದು ರಿಪೋರ್ಟ್ ಬಂದಿದೆ. ಏನಪ್ಪ ಅಂದರೆ, ಒಂದು ಕಂಪ್ನಿ ಇವರು ಎಲ್ಲ ಸ್ಮಾರ್ಟ್ಫೋನ್ದು ಸೆಕ್ಯೂರಿಟಿ ಚೆಕ್ಕನ್ನು ಮಾಡ್ತಾರೆ, ಆಯಿತಾ? ಸೊ ಆ ಒಂದು ಫೋನ್ನ ಎಷ್ಟು ಈಸಿಯಾಗಿ ಹ್ಯಾಕ್ ಮಾಡ್ಬೋದು, ಸ್ಕ್ಯಾಮರ್ಸ್ಗಳು ಎಷ್ಟು ಈಸಿಯಾಗಿ ಹ್ಯಾಕ್ ಮಾಡ್ಬೋದು, ಅದೆಷ್ಟು ತಡೆಯುತ್ತೆ, ಆ ಒಂದು ಸ್ಮಾರ್ಟ್ಫೋನ್ ಎಷ್ಟು ಪ್ರೊಟೆಕ್ಟ್ ಮಾಡುತ್ತೆ ಆ ಒಂದು ಡಿವೈಸ್ನ ಅನ್ನೋ ಒಂದು ಟೆಸ್ಟ್ ಇದು, ಆಯಿತಾ? ಸೊ ಇದರಲ್ಲಿ ಗೂಗಲ್ ಪಿಕ್ಸೆಲ್ 10 Pro 31 ಪಾಯಿಂಟನ್ನು ಪಡ್ಕೊಂಡ್ರೆ, ಗ್ಯಾಲಕ್ಸಿ Z Fold 7 29 ಪಾಯಿಂಟನ್ನು ಪಡ್ಕೊಂಡಿದೆ. ನೆಕ್ಸ್ಟ್ ಐಫೋನ್ 17 Pro ಬರೀ 23.25 ಪಾಯಿಂಟನ್ನು ಪಡ್ಕೊಂಡಿದೆ, ಆಯಿತಾ? ಸೊ ನಾವೆಲ್ಲರೂ ಅನ್ಕೋತೀವಿ ಐಫೋನು ಫುಲ್ ಸೇಫ್ ಅಂತ, ಬಟ್ ಈ ಒಂದು ಟೆಸ್ಟ್ನ ಪ್ರಕಾರ ಸ್ಕ್ಯಾಮರ್ಸ್ಗಳಿಗೆ, ಫ್ರಾಡ್ಸ್ಟರ್ಸ್ಗಳಿಗೆ ಟಾರ್ಗೆಟ್ ಆಗೋದು ಜಾಸ್ತಿ ಈ ಐಫೋನ್ ಯೂಸರ್ಸೇ ಅಂತೆ. ಈ ಒಂದು ರಿಪೋರ್ಟ್ನ ಪ್ರಕಾರ ಎಷ್ಟು ನಿಜ ಅಂತ ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ಇದನ್ನು ಕಂಡಕ್ಟ್ ಮಾಡಿರುವಂಥವರು ಲಿವಿಥ್ಯಾನ್ ಸೆಕ್ಯೂರಿಟಿ ಗ್ರೂಪ್ಸ್ ಅಂತೆ, ಇವರೊಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ನೋಡ್ರಪ್ಪ, ಹುಷಾರಾಗಿರಿ ಐಫೋನ್ ಯೂಸರ್ಸ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ನಮ್ಮ ದೇಶದಲ್ಲಿ ಈ ಐಫೋನ್ 17 ಲಾಂಚ್ ಆದಮೇಲೆ ಮೊದಲನೇ ತಿಂಗಳಲ್ಲೇ ಫುಲ್ಲು ಬೆಸ್ಟ್ ಸೆಲ್ಲಿಂಗ್ ಸ್ಮಾರ್ಟ್ಫೋನ್ ಆಗಿಬಿಟ್ಟಿದೆ ಐಫೋನ್ 17. ನಮ್ಮ ದೇಶ ನಾವು ಅಂತೀವಿ ಬಡ ದೇಶ, ಯಾರಾದರೂ ದುಡ್ಡಿಲ್ಲ ಅಂತ, ಬಟ್ ಸ್ಟಿಲ್ ಅದು ಹೆಂಗೆ ಗುರು? ಒಂದೇ ತಿಂಗಳಿಗೆ ಬೆಸ್ಟ್ ಸೆಲ್ಲಿಂಗ್ ಸ್ಮಾರ್ಟ್ಫೋನ್ ಅಂತೆ. ಎಷ್ಟು ಜನ ಐಫೋನ್ ತಗೋತಿರ್ಬೋದು ಯೋಚನೆ ಮಾಡ್ಕೊಳ್ಳಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ನವರು ನೆಕ್ಸ್ಟ್ ಏನು ಐಫೋನ್ 20 ಲಾಂಚ್ ಮಾಡ್ತಾರೆ. ಐಫೋನ್ ಮೋಸ್ಟ್ಲಿ 9 ಬರಲ್ಲ, ಐಫೋನ್ 8 ಬರ್ಬೋದು, ಐಫೋನ್ 18 ಬರ್ಬೋದು, ಅಥವಾ ಡೈರೆಕ್ಟಾಗಿ 20 ಹೋಗ್ತಾರೆ ಅನ್ನೋ ಗೊತ್ತಿಲ್ಲ ನೆಕ್ಸ್ಟ್ ವರ್ಷ. ಸೊ 18 ಬಂದು 20, ಇನ್ ಕೇಸ್ 19 ಬಂದೆ 20 ಹೋದರೆ ಅಲ್ಲಿ ಫಿಸಿಕಲ್ ಬಟನ್ ಇರಲ್ವಂತೆ ಒಟ್ಟಿನಲ್ಲಿ ಆ ಫೋನಲ್ಲಿ. ಸೊ ಕಂಪ್ಲೀಟ್ ಎಲ್ಲ ಬಟನ್ಸು ರಿಮೂವ್ ಮಾಡಿ ನಂಗೆ ಅನ್ನಿಸ್ದಂಗೆ ಟಚ್ ಸೆನ್ಸಿಟಿವ್ ಬಟನ್ ಇಡ್ತಾರೆ. ನಂಗೆ ಅನ್ನಿಸ್ದಂಗೆ ವೈಬ್ರೇಷನ್ ಮೋಡ್ ಇರುತ್ತೆ. ಸೊ ಟಚ್ ಮಾಡಿದ ತಕ್ಷಣ ನಮಗೆ ಬಟನ್ ರೀತಿ ಫೀಲ್ ಆಗುತ್ತೆ, ಆಯಿತಾ? ಸೊ ನಂಗೆ ಅನ್ನಿಸ್ದಂಗೆ ಅದು ಬರ್ಬೋದು, ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಸ್ಟಾರ್ಲಿಂಕ್ ಅವರು ಮುಂಬೈನಲ್ಲಿ ಅವ್ರದ್ದು ಆಫೀಸನ್ನು ಓಪನ್ ಮಾಡ್ಕೊಂಡಿದ್ದಾರೆ. ಸೊ ಯಾವುದೋ ಬೂಮ್ರ್ಯಾಂಗ್ ಬಿಲ್ಡಿಂಗ್ ಅಂತೆ. ಸೊ ಟೆಸ್ಟ್ ಮಾಡ್ತಾರಂತೆ. ನೆಕ್ಸ್ಟ್ ಸ್ಟಾರ್ಲಿಂಕಿಂದು ಟೆಸ್ಟಿಂಗ್ ಎಲ್ಲ ಈ ಜಾಗದಲ್ಲಿ ನಡೆಯುತ್ತೆ. ಆದಷ್ಟು ಬೇಗ ನಮ್ಮ ದೇಶಕ್ಕೆ ಸ್ಟಾರ್ಲಿಂಕ್ ಸ್ಯಾಟಲೈಟ್ ಇಂಟರ್ನೆಟ್ ಕನೆಕ್ಟಿವಿಟಿ ಬಂದೇ ಬರುತ್ತೆ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದುಬಿಟ್ಟು, ಹುವಾವೆ ಅವರು ಒಂದು ಹೊಸ ಫೋನ್ ತೊಗೊಂಬರ್ತಾ ಇದ್ದಾರೆ, ಪ್ಯೂರ್ 90 ಅಲ್ಟ್ರಾ ಅಂತ. ಈ ಫೋನಲ್ಲಿ ಒಂದಲ್ಲ 2 200 MP ಕ್ಯಾಮ್ರಾ ಇರುತ್ತಂತೆ. ಮೋಸ್ಟ್ಲಿ ಒಂದು ಮೇನ್ ಸೆನ್ಸರ್ ಮತ್ತು ಇನ್ನೊಂದು ಪೆರಿಸ್ಕೋಪಿಕ್ ಲೆನ್ಸ್ ಇರಬಹುದಾ ಅಂತ. 2 200 MP ಕ್ಯಾಮ್ರಾ ಅಂದರೆ ಲೆಕ್ಕ ಕೊಡಿ, ಕ್ರೇಜಿ ಗುರು. ನಮ್ಮ ದೇಶದಲ್ಲಂತೂ ಲಾಂಚ್ ಆಗಲ್ಲ ಹುವಾವೆ, ನೋಡೋಣ. ಸೊ ಇವಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.